1,92,000 ಜನ ಮುಸ್ಲಿಂ ಯುವಕರು ಕಾಲೇಜಿನ ಟಾಪ್ ಇದ್ದಾರೆ. ನೀವೆಲ್ಲರೂ ಚಿಂತನೆ ಮಾಡಿದ್ದೀರಾ? ಇಲ್ಲ. ನಿಮಗೆ ಜಯಜಯಕಾರ ಬೇಕು ಕಾಂಗ್ರೆಸ್ ಪರವಾಗಿ. ಬಿಜೆಪಿ ಮಾಡುವುದೆಲ್ಲ ಕಾಂಗ್ರೆಸ್ ಮಾಡುತ್ತೀರಾ? ಮಾಡೋಣ. ಕೆಲವು ಹೊತ್ತಾಗಿ ಮಾಡ್ತಾ ಇದ್ದೀರಿ, ಯಾವ ಕಾರಣಕ್ಕಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಿ ಅನ್ನುವಂಥ ವಿಷಯದ ಮೇಲೆ ನಿರ್ದೇಶಕವಾಗಿ ಚರ್ಚೆ ಮಾಡಿ ಅಂತಿಮ ನಿರ್ಧಾರ ಹೋಗ್ತೇನೆ ಎಂದು ಒಂದು ನಿರ್ಣಯ ತೆಗೆದುಕೊಂಡಿದೆ. ಸರ್ವಾನುಮತದ ನಿರ್ಣಯ ತೆಗೆದುಕೊಂಡಿದೆ. ನಮಗೆ ಬಿಜೆಪಿ ಬೇಕಾಗಿಲ್ಲ, ಕಾಂಗ್ರೆಸ್ ಬೇಕಾಗಿಲ್ಲ. ಯಾಕಿದೆ? ಮುಸ್ಲಿಮರಿಗೆ ಅಧಿಕಾರ ಇಲ್ಲ, ಮುಸ್ಲಿಮರಿಗೆ ಅಷ್ಟವಾಗಿ ದುಡ್ಡು ಇಲ್ಲ, ಮುಸ್ಲಿಮರಿಗೆ ಶಿಕ್ಷಣ ಇಲ್ಲ. ಈ ರಾಜ್ಯದಲ್ಲಿ ಯುವಕರೇ, ನಾನು ಯುವಕರಿಗೆ, ಯುವತಿಯರಿಗೆ, ರಾಜಕಾರಣಿಗಳಿಗೆ ವಿನಂತಿ ಪೂರ್ವಕವಾಗಿ ಹೇಳ್ತಾ ಇದ್ದೇನೆ, ಕಣ್ಣು ಮುಚ್ಚಿ ನಡೆಯುವುದು ಬೇಡ ಮಾನ್ಯರೇ, ಕಣ್ಣು ತೆರೆದು ನಡೆಯುವುದು ಅನ್ನುವಂಥ ಉದಾತ್ತವನ್ನು ಚಿಂತನೆ ಇಟ್ಟುಕೊಂಡು ಅಂತಿಮ ನಿರ್ಧಾರ ಹೊರಟಿದೆ. ನಾನು ರಾಜ್ಯದ ಎಲ್ಲ ಜನರಿಗೂ, ವಿಶೇಷವಾಗಿ ನಮ್ಮ ಬಾಗಲಕೋಟೆಯ ಲೋಕಸಭೆಯಲ್ಲಿರುವಂತಹ ಅಂತಿಮ ಸಂಸ್ಥೆ ಅಧ್ಯಕ್ಷರಿಗೂ, ಸದಸ್ಯರಿಗೂ, ರಾಜಕಾರಣಿಗಳಿಗೂ, ವಿದ್ಯಾವಂತರು ಕರೆ ಕೊಡ್ತಾ ಇದ್ದೇನೆ. ನಿಮ್ಮ ಅನುಕೂಲದ ವಯಸ್ಸನ್ನ ಕಾಂಗ್ರೆಸ್ ಪಕ್ಷಕ್ಕೆ ಹಚ್ಚಿ ಸಮಾಜಕ್ಕಾಗಿ ಹಚ್ಚಿ. ನೀವು ಸತ್ತಂದ್ರೆ ಈ ಸಮಾಜ ನಿಮ್ಮನ್ನು ನೆನೆಸುತ್ತದೆ, ಕಾಂಗ್ರೆಸ್ ನಿಮ್ಮನ್ನು ನೆನೆಸುತ್ತದೆ ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ನಿನ್ನೆ ನಾವು ಒಂದು ಪ್ರಯತ್ನ ಮಾಡಿದ್ದೇವೆ. ಅದೇ ರೀತಿ ಬಾಗಲಕೋಟೆನ ದೇಶದಲ್ಲಿದ್ದೇವೆ, ಅದೇ ವಿಚಾರದ ಮೇಲೆ ನಾವು ಬದ್ಧರಾಗಿದ್ದೇವೆ. ಈ ವಿಷಯ ಕುರಿತು ಮುಸ್ಲಿಮರ ಓಟು ಕಾಂಗ್ರೆಸ್ಗೆ ಬೇಕಾಗಿದ್ದಾದರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚರ್ಚೆಗೆ ಕೂಡಲೇ ನಾವು ನಿಮಗೆ ಓಟು ಕೊಡುತ್ತೇವೆ, ನಿಮಗೆ ಬರ್ಬೋದಾದ್ರೆ ಅವರೊಂದು ಹೇಳುತ್ತೇವೆ. ಅದಕ್ಕೆ ಸ್ಪಂದಿಸಿದಲ್ಲಿ ನಾವು ನಿರ್ಣಯಕ್ಕೆ ಬರುತ್ತೇವೆ. ಇಲ್ಲದೆ ಹೋದರೆ ಮುಸ್ಲಿಮರ ಓಟು ಬೇಕಾಗಿಲ್ಲ, ಓಟು ಬೇಕಾಗಿಲ್ಲ, ಅವರು ಮಾಡಿಕೊಳ್ಳಿ, ನಮ್ಮ ಮಾಡಿಕೊಳ್ಳೋಣ. ನಮ್ಮ ಹಕ್ಕು, ನಮ್ಮ ಶಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ಹಕ್ಕು ವೇದನ ನಾವು ನಮ್ಮ ಮನಸ್ಸಿಗೆ ಒಂದು ಕೊಡೋಣ ಅಂತ ಮಾತನ್ನು ಹೇಳಿ ಎಲ್ಲರಿಗೂ ಬೆಲೆ ಕೊಟ್ಟು ಈ ಒಬ್ಬ ಹುಚ್ಚ ವಿಚಾರವನ್ನ ನಾವು ಗಣನೆಗೆ ತೆಗೆದುಕೊಂಡು ಚರ್ಚೆ ಮಾಡಿ ಸಮಾಜವನ್ನು ನಿರ್ಣಯ ಬರಬೇಕು ಅಂತ ಮಾತನ್ನು ಹೇಳಿ ನನ್ನ ಮಾತು. ಯಾಕೆ ಕಾರಣ ಅಂತಂದ್ರೆ, ನಾವು 4 ತಿಂಗಳ ಹಿಂದೆ ಮುಖ್ಯಮಂತ್ರಿಗಳು 2 ಸಲ ಭೇಟಿಯಾಗಲಿ, ಸಚಿವರಿಗೆ 2 ಸಲ ಭೇಟಿಯಾಗಲಿ, ಶಾಸಕರಿಗೆ ಭೇಟಿಯಾಗಲಿ, ಅವರು ನಮ್ಮ 5 ಏನು ತಿಳ್ಕೊಳ್ಳಿಕ್ಕೆ ತಯಾರಿಲ್ಲ. ಇವತ್ತು ಯಾಕೆ ಅಂತಂದ್ರೆ ಅದಕ್ಕೆ ಇವತ್ತು ನಿಮ್ಮ ಮಕ್ಕಳು ಇದ್ದೇನಂತಲ್ಲ, ಮನುಷ್ಯರಿಗೆ ವಾಲ್ಮೀಕಿ ಜ್ಞಾನದ ಯಾವಾಗ ಮೊಮ್ಮಕ್ಕಳು ಪ್ರವಾದ ಯಾವಾಗಾದ್ರು ಇವತ್ತು ಮಕ್ಕಳು ಬಂದಿದೆ, ಅದು ತಪ್ಪು ಕಾರಣ. ಇದ್ದೀನಿ, ಆದರೆ ನಾವು ಮಾಡಿಲ್ಲ. ನಮ್ದು ಇಡೀ ಜೀವನದಲ್ಲಿ ಯಾವ ಕೂಡ 10 ಪೈಸೆ ಯಾವುದೇ ನಾವು ಕಾಂಗ್ರೆಸ್ ಪರವಾಗಿ ಇಲ್ಲ, ಜನರಿಗೆ ಅಸೆಪ್ಟ್ ವಿಶ್ವಾಸ ಮಾಡ್ತಾ ಇದ್ರೆ ನಮ್ದೊಂದು ಘೋಷಣೆ ಇದೆ, MIM ಮಾಡಬೇಕು, ಇಲ್ಲದಿದ್ದಲ್ಲಿ ಶಿಕ್ಷೆಗೆ ಹೊಡ್ಕೊಳ್ಬೇಕಂತ. ನಮ್ ಕ್ಯಾಲೆಟ್ ಹಾಕಿಲ್ಲ ಅಂದ್ರೆ ನಮ್ಗೆ ಯಾರು ಹೊಡ್ಕೊಳ್ಳೋದು ನಾವು. ಅದರ್ಥ ಅವಾಗ ಏನ್ ಮಾಡ್ತೀವಿ, ಲಾಸ್ಟ್ ಟೈಮ್ ನಾವು ಜೆಡಿಎಸ್ ಮಾಡಿದ್ವಿ, ಜೆಡಿಎಸ್ ವಿಧಾನಸಭೆ ಪಕ್ಷಕ್ಕೆ ಇಂಡಿವಿಜುವಲ್ ಪ್ರೀತಿ ವಿಶ್ವಾಸ ಮಾಡಿದ್ದೇವೆ, ಕಾಂಗ್ರೆಸ್ ಪರವಾಗಿ ಮಾಡಿಲ್ಲ. ಸಮಾಜವೇ PU ಕಾಲೇಜಿಲ್ಲ ಅಂತ ಹೇಳ್ತಾ, PU ಕಾಲೇಜಲ್ಲಿ ಅದು ಒಂದು ಬ್ರೀಡ್ ಮ್ಯಾರೇಜ್ ಇಲ್ಲ. ಆಪ್ಷನ್ ಸಬ್ಜೆಕ್ಟ್ ಇದೆ, ಭಾಷೆ ಇಲ್ಲ, ಸಬ್ಜೆಕ್ಟ್ ಇದೆ. ನಮ್ದೇ ಕಾಲೇಜ್, PU ಕಾಲೇಜ್ ಉರ್ದು ಆಪ್ಷನ್ ಸಬ್ಜೆಕ್ಟ್ ಇದೆ. ಒಂದು ಉರ್ದು ಮಾಧ್ಯಮದಲ್ಲಿ ಇಲ್ಲ. ಈಗ ನಾವು ಫ್ಯಾನ್ ಅಂತೀವಿ, ಉರ್ದುದಲ್ಲಿ ಏನು ಇಂಗ್ಲಿಷಲ್ಲಿ, ಉರ್ದುದಲ್ಲಿ ಏನು ಅದು ಇಲ್ಲ ಅಂತ ಒಂದು ಆಪ್ಷನ್ ಸಬ್ಜೆಕ್ಟ್ ಇದೆ. ಆ ಸಬ್ಜೆಕ್ಟ್ ಆದ್ಮೇಲೆ ಮುಂದೆ ಒಂದು ಹಿಂದೂ ಪತ್ರಿಕೆ ಬಂದಿದ್ರು, ಪತ್ರಿಕೆ ಗೊತ್ತಿಲ್ಲ, ಹಿಂದೂ ಪತ್ರಿಕೆಗೆ 1,92,000 ಜನ ವಿದ್ಯಾರ್ಥಿಗಳು ಡ್ರಾಪ್ ಔಟ್ ಆಯ್ತು ಕಾಲೇಜಿಂದ. ಇದೊಂದು ದೊಡ್ಡ ಇಂಡಸ್ಟ್ರಿ, ಅವಿದ್ಯಾವಂತ ಇಂಡಸ್ಟ್ರಿ ಆಗೋದು. ಕಾಲೇಜಿನ ಡ್ರಾಪ್ ಔಟ್ ಆದ ತಕ್ಷಣ 1 ವರ್ಷ 2 ವರ್ಷದಲ್ಲಿ ಮದುವೆ ಆಗುತ್ತೆ, ಮದುವೆ 2 ವರ್ಷದಲ್ಲಿ ಮಗು ಕೊಡ್ತಾರೆ. ಅವಿದ್ಯಾವಂತ ತಾಯಿ, ಅವಿದ್ಯಾವಂತ ಸಮಾಜ ನಿರ್ಮಾಣ ಆಗ್ತಾ ಇದೆ. ಹಿಂದೂ ಪತ್ರಿಕೆ ನಂದಲ್ಲ, ಅದನ್ನ